ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ವಾಲ್ಮೀಕಿ ಜನಿಸಿದ ಶಕ್ತಿ ಸ್ಥಳವಾದ ತಲಕಾಯ ಬೆಟ್ಟ. ಈ ಪುಣ್ಯಕ್ಷೇತ್ರದಲ್ಲಿ ಸುಮಾರು 800 ವರ್ಷಗಳ ಹಿಂದೆ ಸ್ಥಾಪಿತವಾದ ಭೂನಿಳಾ ಸಮೇತ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಇಂದು ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಹಾಗೂ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಚಾಲನೆ ನೀಡಿದರು. ಈ ವೇಳೆ ವೆಂಕಟರಮಣ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸಚಿವ ಡಾ ಎಂಸಿ ಸುಧಾಕರ್ ಹಾಗೂ ಶಾಸಕ ರವಿಕುಮಾರ್ ಸ್ವತಃ ಹೆಗಲ ಮೇಲೆ ಹೊತ್ತು ಹರಕೆ ತೀರಿಸಿದರು. ಇನ್ನು ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದರು. ಮಧ್ಯಾಹ್ನ 1:30ಕ್ಕೆ ಶುರುವಾದ ರಥೋತ್ಸವದಲ್ಲಿ 50,000ಕ್ಕೂ ಹೆಚ್ಚು ಜನ ಭಕ್ತರು ಭಾಗಿಯಾಗಿದ್ದರು. ಈ ವೇಳೆ ಹಲವು ಸಮಾಜ ಸೇವಕರು ಹಾಗೂ ಹಲವು ರಾಜಕಾರಣಿಗಳು ಜಾತ್ರೆಗೆ ಬಂದಿದ್ದ ಜನರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಕಳೆದ 1 ವಾರದಿಂದ ಆರಂಭವಾದ ದನಗಳ ಜಾತ್ರೆಯಲ್ಲಿ ಸಾವಿರಾರು ಹಳ್ಳಿಕಾರ್ ಎತ್ತುಗಳು ಬಂದಿದ್ದು ವಿಶೇಷವಾಗಿತ್ತು. ಇತಿಹಾಸ ಪ್ರಸಿದ್ಧ ಹಾಗೂ ಪುರಾಣ ಪ್ರಸಿದ್ಧವಾದ ತಲಕಾಯ ಬೆಟ್ಟದಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ರಥವನ್ನ ಎಳೆದು ರಥಕ್ಕೆ ಬಾಳೆಯನ್ನು ಎಸೆದು ತಮ್ಮ ಹರಕೆಯನ್ನ ತೀರಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ತಲಕಾಯಲ ಬೆಟ್ಟದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ನಾನು ಬಂದಿರತಕ್ಕಂಥದ್ದು ಬಹಳ ಸಂತೋಷ ಆಗಿದೆ. ಇದು ಸತತವಾಗಿ 2ನೇ ಬಾರಿ ಬಂದಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ. ಬಹಳ ವಿಜೃಂಭಣೆಯಿಂದ ಭಾಳ ಶ್ರದ್ಧಾಭಕ್ತಿಯಿಂದ ಈ ಭಾಗದ ಮತ್ತು ಇಡೀ ನಮ್ಮ ಜಿಲ್ಲೆ ಮತ್ತು ಬೇರೆ ರಾಜ್ಯದಿಂದ ಕೂಡ ಇಲ್ಲಿ ಭಾಳಷ್ಟು ಜನ ಬರ್ತಾರೆ ಅಂತಕ್ಕಂಥದ್ದು ನೀವು ಕೇಳಿರ್ತಕ್ಕಂಥದ್ದು. ಆದ್ದರಿಂದ ಭಾಳ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದಾಗಿದೆ. ಜನರಿಗೆ ದೇವರು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ದೇವರು ಕರುಣಿಸ್ಲಿ, ಒಳ್ಳೆಯದನ್ನು ಕರುಣಿಸ್ಲಿ. ಈ ವರ್ಷ ಒಳ್ಳೆ ಮಳೆ ಮತ್ತು ಬೆಳೆ ಆಗಲಿ. ಕಾರಣ ರಾಜ್ಯದಲ್ಲೆಲ್ಲ ಹೋದ ವರ್ಷ ಒಳ್ಳೆ ಮಳೆ ಆಯಿತು, ಆದರೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೇರೆ ಪ್ರದೇಶಗಳಿಗೆ ಹೋಲಿಸಿದಾಗ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಿಲ್ಲ. ಈಗಾಗಲೇ ಭಾಳಷ್ಟು ಊರುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ನಮಗೆ ಕಾಣ್ತಾ ಇದೆ. ಆದ್ದರಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ, ನಮ್ಮ ಜಿಲ್ಲೆಯ ಜನತೆಗೆ ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಿಸಬೇಕು ಮತ್ತು ಆರ್ಥಿಕವಾಗಿ ಅವರು ಸದೃಢರಾಗ್ತಕ್ಕಂಥದ್ದಕ್ಕೆ ಆ ದೇವರು ಕರುಣಿಸಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಈ ಜಾತ್ರೆ ಅನ್ನೋ ತಲಕಾಯಲ ಬೆಟ್ಟ ಜಾತ್ರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಎಸ್ಪೆಷಲಿ ಇದು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇರ್ಬೋದು, ಬಟ್ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಇದು ದೊಡ್ಡ ಮಟ್ಟದ ಜಾತ್ರೆ. ಈ ಸಲ 2 ಥರ ನೋಡ್ಬೋದು. ಒಂದು ಇವತ್ತಿನ ಡೆವಲಪ್ಮೆಂಟ್ ಕಡೆ ನೋಡಿದಾಗ ಈ ಸಲ ನಾವು ಯಾವಾಗಲೂ ಎಸ್ಪೆಷಲಿ ಈ ಜಾತ್ರೆ ಹಸುಗಳಿಗೋಸ್ಕರ, ಎತ್ತುಗಳಿಗೋಸ್ಕರ ಜಾಸ್ತಿ ಪ್ರಸಿದ್ಧವಾಗಿದ್ದು. ಈ ಸಲ ನೋಡಿದ್ರೆ ಎತ್ತಿನ ಸಂಖ್ಯೆ ಕೂಡ ಕಮ್ಮಿ ಇದೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಅದು ನಶಿಸ್ತಾ ಇದೆ ದಿನಕ್ಕೆ ದಿನಕ್ಕೆ. ಬಟ್ ಜನಗಳು ಪ್ರತಿ ವರ್ಷ ಬಂದಂಗೆ ಈ ವರ್ಷ ಕೂಡ ಚೆನ್ನಾಗೇ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಸಲ ಮೋರ್ ಸಿಸ್ಟಮ್ಯಾಟಿಕ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಯಾವುದೇ ಥರ ಇದಿಲ್ಲ, ರಶ್ ಇಲ್ಲ, ಎಲ್ಲ ಥರ ಚೆನ್ನಾಗಿ ನಡೀತಾ ಇದೆ ಈ ಸಲ ಪ್ರೋಗ್ರಾಮ್. ಜೋರಾಗಿ ಅದೇ ಹೇಳ್ದಂಗೆ ಈ ಸಲ ಎಲ್ಲರೂ ಅನೇಕರು ಈ ಸಲ ನಮ್ಮ ಕ್ಷೇತ್ರದ ಅನೇಕ ಲೀಡರ್ಸ್ ಕೂಡ ಈ ಸಲ ಪಾಲ್ಗೊಂಡಿದ್ದಾರೆ ಈ ಕ್ಷೇತ್ರಕ್ಕೆ. ಸೊ ಸಿಕಲ್ ರಾಮಚಂದ್ರ ಗೌಡ್ರು ಅವ್ರು ಇರ್ಬೋದು, ರಾಜೀವ್ ಗೌಡ್ರು ಇರ್ಬೋದು, ನಮ್ಮ ರವಿ ಅವ್ರು ಇರ್ಬೋದು. ಸೊ ಎಲ್ಲರೂ ಪುಟ್ಟ ಅವ್ರು ಇರ್ಬೋದು, ಅಳಿನಪ್ಪ ಪುಟ್ಟ ಅವ್ರು ಇರ್ಬೋದು. ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಈ ಕ್ಷೇತ್ರ ಶಿಡ್ಲಘಟ್ಟ ಕ್ಷೇತ್ರ ಅಂದರೆ ಯಾವಾಗಲೂ ಯಾವುದನ್ನು ಕನ್ಸಿಡರ್ ಮಾಡೋದಿಲ್ಲ, ಯಾವ ಕ್ಷೇತ್ರದವರು ಕನ್ಸಿಡರ್ ಮಾಡಲ್ಲ. ಆದರೆ ಇಲ್ಲಿ ನಡೆಯುವಂಥ ಜಾತ್ರೆ ಇರ್ಬೋದು, ಏನೇ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ತಲಕಾಯಲ ಬೆಟ್ಟ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ, ಏನಿವತ್ತು ಈ ಒಂದು ತಲಕಾಯಲ ಬೆಟ್ಟದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಪುಣ್ಯಕ್ಷೇತ್ರ, 100 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತು ಇಂದಿನಿಂದ ಈ ಒಂದು ಭಾಗದಲ್ಲಿ ಈ ಒಂದು ಪೂರ್ಣಿಮೆಗೆ ರಥೋತ್ಸವ ಮತ್ತು ಜಾತ್ರೆ ಕಾರ್ಯಕ್ರಮ ಇಂದಿನಿಂದ ನೆರವೇರಿಕೊಂಡು ಬರ್ತಾ ಇದೆ. ಈ ಒಂದು ಭಗವಂತನ ಒಂದು ಆಶೀರ್ವಾದ, ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ನಾನು 2ನೇ ಬಾರಿ ಈ ಒಂದು ರಥೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇವರೆಲ್ಲರ ಒಂದು ಆಶೀರ್ವಾದದಿಂದ ಭಗವಂತನ ಒಂದು ಸಂಕಲ್ಪವನ್ನು ಮಾಡ್ತಾ ಭಗವಂತನಿಗೆ ಈ ದಿನ ಪೂಜೆಯನ್ನು ಸಲ್ಲಿಸಿ ಈ ಒಂದು ರಾಜ್ಯದಲ್ಲಿ ಮುಂದಿನ ವರ್ಷ ಉತ್ತಮ ಮಳೆ ಬೆಳೆ ಆಗಲಿ, ರಾಜ್ಯದ ರೈತರಿಗೆ ಒಳ್ಳೆಯದಾಗಲಿ, ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಂದು ನೆಮ್ಮದಿಯಿಂದ ಬದುಕನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಈ ಭಾಗದ ಎಲ್ಲ ಮುಖಂಡರು ಒಂದು ಆಶೀರ್ವಾದದಿಂದ ಒಂದು ಸುಸೂತ್ರವಾಗಿ ಇವತ್ತು ರಥೋತ್ಸವ ನಡೆದಿದೆ. ಮುಂದೆ ಸಹ ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಪಡಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇದೆ. ಈ ಒಂದು ಭಾಗ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಭಾಗ ಆಗಿದ್ದು ಇವತ್ತು ನಮ್ಮ ಬಸಟ್ಟಹಳ್ಳಿ ಹೋಬಳಿ ಇರ್ಬೋದು, ಸಾದ್ಲಿ ಹೋಬಳಿ ಇರ್ಬೋದು, ಚಿಲ್ಕಲ್ನರ್ ಹೋಬಳಿ ಇರ್ಬೋದು,
ಈ ಒಂದು ಭಾಗದಲ್ಲಿ ಇವತ್ತು ಅಭಿವೃದ್ಧಿ ಭಾಳಷ್ಟು ಕುಂಠಿತ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸರ್, ಈಗ ನಿರಂತರವಾಗಿ ನಾನು 2 ವರ್ಷ ಬಡ್ಜೆಟ್ ಅಧಿವೇಶನದಲ್ಲಿ ಪಾಲ್ಗೊಂಡು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರ ಗಮನ ತಂದಿದ್ದೀರಿ. ಇವತ್ತು ಈ ಭಾಗದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನೀರಾವರಿ ಸಮಸ್ಯೆ. ಯಾವುದೇ ಒಂದು ನದಿ ಮೂಲ ಇಲ್ದಿರ್ತಕ್ಕಂಥದ್ದು ಇವತ್ತು ನಮ್ಮ ಬಯಲುಸೀಮೆಯಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ರೈತರು ಭಾಳಷ್ಟು ಕಂಗಾಲಾಗಿದ್ದಾರೆ. ನಮ್ಮ ಒಂದು ಗುರಿ ಏನಿರೋದಂದರೆ ಈ ಭಾಗದಲ್ಲಿ ಒಂದು ನೀರಾವರಿ ಯೋಜನೆಯನ್ನು ಕೊಡಬೇಕನ್ನೋ ಉದ್ದೇಶದಿಂದ ಪ್ರಾಮಾಣಿಕತೆಯಿಂದ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಭಗವಂತನ ಒಂದು ಆಶೀರ್ವಾದದಿಂದ ಈ ಭಾಗದಲ್ಲಿ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮತ್ತು ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥದ್ದು. ಇವತ್ತು ಏನು ಈ ಭಾಗದಲ್ಲಿ ನೋಡಿದಾಗ ಸುಮಾರು 65-70% ಜನ ಇವತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ನಮ್ಮ ಗಮನದಲ್ಲಿದೆ. ಅವ್ರನ್ನೆಲ್ಲರೂ ಇವತ್ತು ಒಂದು ನಿಜವಾಗ್ಲೂ ಅವ್ರನ್ನೆಲ್ಲ ಅವ್ರ ಕಾಲ ಮೇಲೆ ಅವ್ರು ನಿಂತು ಜೀವನ ಮಾಡಬೇಕನ್ನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಕ್ಷೇತ್ರದ ಮತದಾರರು ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಚುನಾವಣೆ ಬಂದಾಗ ನಾನು ರಾಜಕಾರಣ ಮಾಡ್ತೀನಿ. ಈಗ ಓನ್ಲಿ ನಾನು ಮಾಡ್ತಕ್ಕಂಥದ್ದು ಅಭಿವೃದ್ಧಿ. ಪಕ್ಷಾತೀತವಾಗಿ ಯಾರೇ ಬಂದರೂ ಎಲ್ರಿಗೂ ಸ್ವಾಗತ ಮಾಡ್ತೀರಿ. ಸರ್ಕಾರದಿಂದ ಅನುದಾನಗಳು ತರಬೇಕು, ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು. ಬೇರೆ ಯಾವುದು ವಿನಾಕಾರಣ ಗೊಂದಲದ ಮಾತುಗಳು ಹೇಳೋಂಥ ಅವಶ್ಯಕತೆ ನಮಗಿಲ್ಲ. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಗರಡಿನಲ್ಲಿ ರಾಜಕಾರಣ ಮಾಡಿ ಇವತ್ತು ನಾನು MLA ಆಗಿದ್ದೆ. ದೇವೇಗೌಡರು ಅಂದರೆ ಇವತ್ತು ಈ ನಾಡಿನಲ್ಲಿ ನಾಡಪ್ರಭು ಕೆಂಪೇಗೌಡರು ಯಾವ ರೀತಿಯ ಒಂದು ಇತಿಹಾಸ ಉಳಿದಿದೆ, ಮುಂದೆ ದೇವೇಗೌಡರದು ಒಂದು ಕೆಲಸ ಕಾರ್ಯ ಅವರ ಒಂದು ಅಧಿಕಾರ ಈ ನಾಡಿನಲ್ಲಿ ಇತಿಹಾಸ ಉಳಿತದೆ. ಅವರ ಗರಡಿಯಲ್ಲಿ ನಾವು ರಾಜಕಾರಣ ಮಾಡಿರೋದು. ಆ ಒಂದು ಸುಮ್ಮನೆ ವಿನಾಕಾರಣ ಎಲ್ಲೋ ಯಾರೋ ಮಾತಾಡ್ತಾ ಇದ್ದಾರೆ, ಅವೆಲ್ಲ ಯಾವುದೂ ನಮ್ಮ ಗಮನದಲ್ಲಿ. ಓಕೆ ಸರ್, ಥ್ಯಾಂಕ್ ಯು.